ಎಸ್ಪಿ ಅವ್ರಿಗೆ ಏನ್ ಹೇಳಿದ್ರು ಸರ್? ಈಗ ಮಾನ್ಯ ಗೌರವಾನ್ವಿತ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಒಂದು ಮನವಿ ಮತ್ತು ಕೆಲವು ಒತ್ತಾಯ ಮಾಡಿದ್ದೀವಿ. ಇತ್ತೀಚಿನ ಈ ಪೆನ್ ಡ್ರೈವ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ಕೆಲವರುಗಳು ಅಲ್ಲಲ್ಲೇ ಗುಸು ಪಿಸಿನ ಮಾತುಗಳನ್ನು ಮಾಡೋದು, ಅವ್ರದ್ದಿದೆ ಇವ್ರದ್ದಿದೆ ಅನ್ನೋ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಿರತಕ್ಕಂಥದ್ದು ಸಮಾಜದಲ್ಲಿ ತಿಳಿದು ಬಂದಿದೆ. ನಿಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಮುಫ್ತಿನಲ್ಲಿ ಇದರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಹರಿಸಬೇಕು. ಇದು ಜಿಲ್ಲೆಯ ಅನ್ನೋದಕ್ಕಿಂತ ಈ ಸಮಾಜದ ಮಹಿಳೆಯರ ಒಂದು ಗೌರವದ ಪ್ರಶ್ನೆ. ಅದಕ್ಕೆ ಅದು ಯಾವುದಾದ್ರೂ ಕೂಡ ಜಾಲತಾಣಗಳಲ್ಲಿ ಒಂದು ಫೇಕ್ ನ್ಯೂಸ್ಗಳನ್ನು, ಫೇಕ್ ಫೋಟೋಗಳನ್ನು ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ತಾವು ಕೂಡ ಸೂಕ್ಷ್ಮವಾಗಿ ಇನ್ವಾಲ್ವ್ ಆಗಿ ಇದ್ರ ಬಗ್ಗೆ ಒಂದು ಒಳ್ಳೆಯ ದೃಷ್ಟಿಯಲ್ಲಿ ಪರಿಶೀಲನೆ ಮಾಡಿ ಕಾನೂನಿಗೆ ಒಂದು ದೊಡ್ಡ ಗೌರವ ಕೊಡೋ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಇದನ್ನ ಅಂತಿಮವಾಗಿ ಎಲ್ಲೂ ಕೂಡ ಮಹಿಳೆಯರಿಗೆ ಅಪಮಾನ ಆಗದ ರೀತಿ ಜಿಲ್ಲಾಡಳಿತ ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ಒತ್ತಾಯ ಬಗ್ಗೆ ಅದು SIT ಇದೆಯಲ್ಲ ಸರ್, SIT ನಾವು ಇವ್ರ ಹತ್ರ ಚರ್ಚೆ ಮಾಡ್ಲಿಕ್ಕಾಗಲ್ಲ. ಕೇವಲ ಇಲ್ಲಿ ಎಲ್ಲೋ ಸಮಯ ಪಾರ್ಕ್ ಹತ್ರ ನಿಂತ್ಕೊಳ್ಳೋದು, ಮತ್ತೊಂದು ಮಾಡೋದು, ಯಾರೋ ಗೌರವಸ್ಥರು ಮಹಿಳೆಯರ ಬಗ್ಗೆ ಎಲ್ಲೋ ಸಣ್ಣ ಮಾತಾಡೋದು, ಅಂತ ಸನ್ನಿವೇಶಗಳಿಗೆ ಜಿಲ್ಲಾಡಳಿತ ಅವಕಾಶ ಕೊಡಬಾರದು. ಇದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ನೀವು ಎಲ್ಲ ಕಡೆ ಒಂದು ಡೈರೆಕ್ಷನ್ ಕೊಡಬೇಕು ಅನ್ನೋದನ್ನ ಮಾಡ್ತಾರೆ. ನಾವು ಮತ್ತೆ ಮಾನ್ಯ ಲಿಂಗೇಶ್ವರ ಅಧ್ಯಕ್ಷರಲ್ಲಿ ಒತ್ತಾಯ ಮಾಡಿದ್ದೀವಿ. ಇದ್ರ ಬಗ್ಗೆ ನಾವು ಏನೇ ಒಂದು ಹೆಲ್ಪ್ ಲೈನ್ ಮಾಡಿದ್ದೀವಿ, ಏನೇ ವಿಚಾರಗಳಿಂದ ದೂರದಿಮಾನಗಳನ್ನ ನೇರವಾಗಿ ಸಂಪರ್ಕಿಸಲಿ ನಾವು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಪ್ರೆಸ್ ಮಾಡಿ ಅಂತ ಹೇಳಿದ್ದೀವಿ. ಮೇಡಮ್ ಅವ್ರಿಗೊಂದು ಪ್ರೆಸ್ ಮಾಡಿ ಮಹಿಳೆ ಈ ಜಿಲ್ಲೆನಲ್ಲಿ ಯಾವುದೇ ರೀತಿಯಾದಂಥ ಒಂದು ವಿಚಾರಗಳು ಸುಮ್ಮನೆ ಕಾನೂನು ವಿರುದ್ಧವಾಗಿ ಏನಾದರೂ ಮಾಹಿತಿಗಳು ಬಂದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ಜಿಲ್ಲಾಡಳಿತ ಕ್ರಮ ವಹಿಸಬೇಕು ಅಂತ ಒತ್ತಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.